ನೇತ್ರಾವತಿ ನದಿ ತೀರದ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಇದು ಚಿನ್ನಯ್ಯ ತಿಮುರೋಡಿ ಮಾತುಕತೆಯ ಮತ್ತೊಂದು ವಿಡಿಯೋ ಲೀಕ್ ಆಗಿದೆ. ಇಬ್ಬರು ನಡೆಸಿರುವಂತಹ ಮಾತುಕತೆಯ ಮೂರನೇ ವಿಡಿಯೋ ರಿಲೀಸ್ ಆಗಿದೆ. 2023ರ ಆಗಸ್ಟ್ನಲ್ಲಿ ನಡೆದಿದ್ದಂತಹ ಮಾತುಕತೆ ಇದು. ತಿಮುರೋಡಿ ಮೊನ್ನೆಗೆ ಮೊದಲ ಬಾರಿ ಭೇಟಿ ಕೊಟ್ಟಿದ್ದ ಚಿನ್ನಯ್ಯ. ಮೂರನೇ ವಿಡಿಯೋದಲ್ಲಿ ಚಿನ್ನಯ್ಯ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಅಂದ್ರೆ ಹೆಣಗಳನ್ನ ಹೂತಿರೋದ್ ಬಗ್ಗೆ. ಈ ವಿಡಿಯೋಗಳನ್ನ ಯಾಕೆ ಈಗ ರಿಲೀಸ್ ಮಾಡ್ತಾ ಇದ್ದಾರೆ, ಅದಕ್ಕೂ ಕೂಡ ಕಾರಣ ಇದೆ. ಈ ಹಿಂದೆ ಚಿನ್ನಯ್ಯ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಿಗೆ ಇಂಟರ್ವ್ಯೂ ಕೊಟ್ಟಿದ್ದ, ಅವನು ಕೂಡ ಬಿಡುಗಡೆ ಮಾಡಿದ್ರು. ಚಿನ್ನಯ್ಯ ಈಗ ಜೈಲಲ್ಲಿದ್ದಾನೆ. ಅಂದ್ರೆ ಈತ ಏನು ವಿಡಿಯೋದಲ್ಲಿ ಹೇಳಿದ್ದಾನೆ ಅದನ್ನೂ ಕೂಡ SIT ವಿಚಾರಣೆ ವೇಳೆ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳಿದ್ದಾನೆ. ನೋಡಿ, ಚಿನ್ನಯ್ಯ ತಿಮುರೋಡಿ ಮಾತುಕತೆ ಏನಿತ್ತೆ, ಪೊಲೀಸರು ಭದ್ರತೆ ಕೊಟ್ಟರೆ ಹೂತಿಟ್ಟ ಜಾಗ ತೋರಿಸ್ತೇನೆ. ಮಾತುಕತೆ ವೇಳೆ ತಿಮುರೋಡಿಗೆ ಚಿನ್ನಯ್ಯ ಹೇಳಿದ್ದ, ಕುಟುಂಬಕ್ಕೆ ಭದ್ರತೆ ಕೊಡಿಸ್ತೀನಿ ಅಂತ ತಿಮುರೋಡಿ ಅವರು ಹೇಳಿದ್ರು. ಕೋರ್ಟ್ ಮೂಲಕ ಭದ್ರತೆ ಕೊಡಿಸ್ತೀನಿ ತಿಮುರೋಡಿ ಹೇಳಿದ್ರು. ಅಂದರೆ ಅಲ್ಲೇನು ಕಾನ್ವರ್ಸೇಷನ್ ಆಗಿದೆಯೋ ಅದೆಲ್ಲವೂ ಕೂಡ SIT ಮುಂದೆ ಹೇಳಿದ್ದಾರೆ. ಅಲ್ಲಿ ಇಲ್ಲ, ಬಾಹುಬಲಿ ಬೆಟ್ಟದಲ್ಲಿ. ಬಾಹುಬಲಿ ಬೆಟ್ಟ ಮೇಲೆ ಬಾಹುಬಲಿ ಬೆಟ್ಟ ಈಗ ಟರ್ನ್ ಒಂದು ತಿರುಗುವುದಿಲ್ಲ. ಬಾಹುಬಲಿ ಬೆಟ್ಟ ಟರ್ನ್ ಆ ಬಾಂಗ್ಲಕ್ಕೆ ಇಳಿಯುವ ಒಂದು ಮಣ್ ರೋಡ್ ಬರ್ತದೆ. ಹೌದು, ಅಲ್ಲಿ ಒಂದು ಬದಿಯಲ್ಲಿ ಇತ್ತು ಹೆಂಗಸು, ರಸ್ತೆ ಬದಿ. ರಸ್ತೆ ಬದಿಗೆ ಅಲ್ಲಿ ಬಂಡೆಗಳು ದೊಡ್ಡ ದೊಡ್ಡದು ಬಂಡೆ ಹೊತ್ತಿಗೆನೆ ಮುಗಿತಾ ಇದ್ದು, ಅಲ್ಲಿಗೆ ಮಣ್ಣು ಮಾಡಿದೆ 2.5 ಫೀಟು. ಅಷ್ಟು ಮಾಹಿತಿ ಬಗ್ಗೆ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಈ ವಿಡಿಯೋ ಎಷ್ಟರ ಮಟ್ಟಿಗೆ ಒಂದು ಇಡೀ ಪ್ರಕರಣಕ್ಕೆ ತಿರುವು ಕೊಡಬಹುದು ಅಂತ? ಯಾಕಂದ್ರೆ ಆತ ಹೇಳಿರುವಂಥ ಕೆಲವೊಂದಿಷ್ಟು ಹೆಣ ಊತಿರೋದು ಅಂಶಗಳು ಅವೆಲ್ಲ SIT ತನಿಖೆ ಮುಂದೆನೆ ಆತ ಹೇಳಿದ್ದಾನೆ ಅಂತ ನಮಗೆ ಅನ್ನಿಸ್ತಾ ಇದೆ. ಹಾಗಾಗಿನೇ ದೊಡ್ಡ ಮಟ್ಟದ ಟ್ವಿಸ್ಟ್ ಕೊಡುವಂಥ ಸಾಧ್ಯತೆಗಳು ಇಲ್ಲಿ ಕಡಿಮೆನಾ, ಅಥವಾ ಇದು ಮತ್ತೆ SIT ತನಿಖೆಗೆ ಈಸಿ ಆಗ್ಬೋದಾ, ಅಥವಾ ಈಗ ಚಿನ್ನಯ್ಯನ ವಿಚಾರಣೆ ಕೂಡ ಒಂದು ಹಂತದಲ್ಲಿ ಕಂಪ್ಲೀಟ್ ಆಗಿರೋದ್ರಿಂದಾಗಿ ಇದಕ್ಕೆ ಅಷ್ಟೊಂದು ಮಹತ್ವ ಸಿಗಲ್ವಾ, ಹೇಗೆ? ಪ್ರಭು, ಇದು ಏನಿದ್ರು ಕೂಡ ಸಾರ್ವಜನಿಕ ವಲಯದಲ್ಲಿ ಮೂಡಿರುವಂತಹ ಒಂದು ಅಭಿಪ್ರಾಯಕ್ಕೆ ಅಥವಾ ಅಭಿಪ್ರಾಯಕ್ಕೆ ಒಂದು ಪ್ರಭಾವವನ್ನು ಬೀರುವಂತಹ ರೀತಿಯ ಪ್ರಯತ್ನ ಅಂತ ಹೇಳ್ಬೋದು. SITಗೆ ಏನು ತಿಳಿಯದಿರೋ ವಿಚಾರ ಇದಲ್ಲ. 20ಕ್ಕೂ ಅಧಿಕ ವಿಡಿಯೋಗಳನ್ನ ಈ ತರ ಮಾಡಲಾಗಿದೆ ಬೇರೆ ಬೇರೆ ಜಾಗಗಳಲ್ಲಿ. ಈಗ ತಿಮುರೋಡಿ ಮನೆಯಿಂದ ಇದು ಆರಂಭವಾಗಿರೋ ಕತೆ. 2023ರ ಆಗಸ್ಟ್ನಲ್ಲಿ ಈ ವಿಡಿಯೋವನ್ನ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ಮುಂದಕ್ಕೆ ಇನ್ನಷ್ಟು ವಿಡಿಯೋಗಳು ಬರುತ್ತೆ ಅನ್ನುವಂಥ ಸಂದೇಶವನ್ನು ಈಗಾಗಲೇ ಕೊಟ್ಟಿದ್ದಾರೆ. ಸೊ ಇದು ತಿಮುರೋಡಿ ಮನೆಯಿಂದ ಬೇರೆ ಬೇರೆ ಜಾಗಗಳಿಗೆ ಒಂದಿಷ್ಟು ಪ್ರಭಾವಿ ವ್ಯಕ್ತಿಗಳನ್ನ ಕೂಡ ಇದು ರೀಚ್ ಆಗುವಂತ ಎಲ್ಲ ಲಕ್ಷಣಗಳು ಸದ್ಯ ಕಾಣಿಸ್ತಾ ಇದೆ. ಸೊ ಇದನ್ನ ಡ್ಯಾಮೇಜ್ ಕಂಟ್ರೋಲ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಇಲ್ಲೊಂದು ವಿಚಾರ ಏನು ಅಂದ್ರೆ, ಚಿನ್ನಯ್ಯ ಬಂದು ಕನ್ಫ್ಯೂಸ್ ಮಾಡ್ಕೊಳ್ಳುವಂತ ರೀತಿಯನ್ನ ನೋಡಿದ್ರೆ ಇದೇನು ಸಾಂದರ್ಭಿಕವಾಗಿ ಆಗಿರುವಂತದ್ದು ಅಥವಾ ಕ್ಯಾಮರಾಕ್ಕೋಸ್ಕರನೇ ಏನಾದರೂ ಮಾಡಿದಾರ ಅನ್ನುವಂಥ ಅನುಮಾನ ಮೂಡಿದೆ. ಆದ್ರೆ ಆತ ಹೇಳುವಂಥದ್ದು ಏನಿದೆಯೋ ಅದು ಬಹಳ ನ್ಯಾಚುರಲ್ ಆಗಿ ಆತ ಹೇಳ್ತಾ ಇದ್ದಾನೆ, ಇವರು ಕೂಡ ನ್ಯಾಚುರಲ್ ಆಗಿ ಕೇಳ್ತಾ ಇದ್ದಾರೆ. ಸೊ ಅವರ ಗಮನಕ್ಕೆ ಬರೆದಿದ್ದನ್ನ ವಿಡಿಯೋ ರೆಕಾರ್ಡ್ ಮಾಡಿರುವಂತ ಸಾಧ್ಯತೆಗಳನ್ನ ಕೂಡ ಅಲ್ಲಗಳೆಯುವಂತಿಲ್ಲ. ಸೊ ಅದರಲ್ಲಿ ಆತ ಯಾವುದೆಲ್ಲ ವಿಚಾರಗಳನ್ನ, ಇವತ್ತು ಕೂಡ ಒಂದು ವಿಡಿಯೋ ರಿಲೀಸ್ ಆಯಿತು, ಮೂರನೇ ಭಾಗದಲ್ಲಿ 14 ವರ್ಷದ ಬಾಲಕಿಯ ಶವವನ್ನ ನಾನು ಹೂತಾಕಿದ್ದೀನಿ ಅನ್ನುವಂಥ ವಿಚಾರವನ್ನ ಆತ ಉಲ್ಲೇಖ ಮಾಡಿದ್ದೇನೆ. ಅದು ಪಾಯಿಂಟ್ ನಂಬರ್ 8ರ ಕಥೆಯನ್ನ ಆತ ತಿಮುರೋಡಿ ಬಳಿ ಹೇಳ್ತಾ ಇರೋದು. ಇದಾದ ಬಳಿಕ ಒಂದು 9 ಶವಗಳನ್ನ ಉಜಿರೆಯಿಂದ ಧರ್ಮಸ್ಥಳಕ್ಕೆ ಹೋಗುವ ಒಂದು ತಿರುವಿನಲ್ಲಿ ನಾನು ಹೂತಾಕಿದ್ದೀನಿ ಅಂತ ಆತ ಏನು ಉಲ್ಲೇಖ ಮಾಡ್ತಾ ಇದ್ದಾನೋ ಇದು ಬಂಗ್ಲಗುಡ್ಡೆಯ ಕಥೆಯಾಗಿದೆ. ಅದಕ್ಕೂ ಮುನ್ನ ಆತ ಬಾಹುಬಲಿ ಬೆಟ್ಟ, ರತ್ನಗಿರಿ ಬೆಟ್ಟ ಅಂತ ಏನು ಮೆನ್ಷನ್ ಮಾಡ್ತಾನೋ ಅದು ಪಾಯಿಂಟ್ ನಂಬರ್ 17. ಅಲ್ಲೂ ಕೂಡ SIT ಅಧಿಕಾರಿಗಳು ಉತ್ಖನನ ಮಾಡಿದ್ದಾರೆ ಮತ್ತು ನಿರ್ದಿಷ್ಟವಾಗಿ ಒಂದು ಕೇರಳ ಮಹಿಳೆಯನ್ನು ನಾನು ಹೂತಾಕಿದ್ದೀನಿ ಇಲ್ಲಿ ಅನ್ನುವಂಥ ರೀತಿಯ ಆತ ಮಾಹಿತಿಯನ್ನ ನೀಡಿದೆ. ಆದರೆ ಅಲ್ಲೂ ಕೂಡ ಏನು ಪತ್ತೆ ಆಗಿರಲಿಲ್ಲ. ಬಂಗ್ಲಗುಡ್ಡದಲ್ಲೂ ಕೂಡ ಪಾಯಿಂಟ್ ನಂಬರ್ 6 ಹೊರತುಪಡಿಸಿದ್ರೆ ಬೇರೆ ಯಾವುದೇ ಜಾಗದಲ್ಲೂ ಏನು ಕೂಡ ಪತ್ತೆ ಆಗಿರಲಿಲ್ಲ. ಹಾಗಾಗಿ ಈಗ ತಿಮುರೋಡಿಯ ಒಂದು ಟೀಮ್ ಏನಿದೆ ಅಥವಾ ಅವರ ಅಣ್ಣನ ಮಗ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋವನ್ನು ಹರಿಬಿಡ್ತಾ ಇದ್ದಾರೆ. ಯಾಕಂದ್ರೆ ಇದೊಂದು ಕಾನ್ಸ್ಪಿರಸಿ, ಇದೊಂದು ಷಡ್ಯಂತ್ರ, ಇದರಿಂದ ಬೇರೆ ಬೇರೆ ರೀತಿಯ ಅಜೆಂಡಾಗಳಿದೆ ಅನ್ನುವಂಥ ಆರೋಪಗಳು ಯಾವಾಗ ತೀವ್ರವಾಗ್ತಾ ಹೋಗ್ತಾ ಇದೆಯೋ, ಜನಾಭಿಪ್ರಾಯ ಯಾವಾಗ ಬದಲಾಗ್ತಾ ಬರ್ತಾ ಇದೆಯೋ, ಈ ಹೊತ್ತಿನಲ್ಲಿ ಒಂದರ್ಥದಲ್ಲಿ ಇದನ್ನ ಡ್ಯಾಮೇಜ್ ಕಂಟ್ರೋಲ್ ಅಂತಾನು ಹೇಳ್ತಾ ಹೋಗ್ಬೋದು. ಹಾಗಾಗಿ ಈ ವಿಡಿಯೋಗಳ ಸರಣಿ ಏನು ಬಿಡುಗಡೆ ಆಗ್ತಾ ಇದೆಯೋ ಇದು ಇಲ್ಲಿಗೆ ಸ್ಟಾಪ್ ಆಗೋದಿಲ್ಲ, ಇನ್ನೂ ಇದು ಕಂಟಿನ್ಯೂ ಆಗುವಂಥದ್ದು ದೃಢ. ಸೊ ಯಾವ ಎಲ್ಲ ವಿಚಾರಗಳು ಇದರಲ್ಲಿ ಉಲ್ಲೇಖವಾಗುತ್ತೆ ಅನ್ನುವಂಥದ್ದು ಸದ್ಯ ಮೂಡಿರುವಂತಹ ಕುತೂಹಲ. ಆತ ಏನೆಲ್ಲ ವಿಚಾರಗಳನ್ನ ಇಲ್ಲಿ ಹೇಳಿದಾನೋ ಅದೆಲ್ಲವನ್ನ ಕೂಡ SITಯಲ್ಲೂ ಕೂಡ ಆತ ಅದನ್ನೇ ಹೇಳಿದ್ದಾನೆ. ಮತ್ತು ಈ ತರ ವಿಡಿಯೋ ಮಾಡಿದ್ದಾರೆ ಅನ್ನುವಂಥದ್ದನ್ನ ಕೂಡ ತಿಮುರೋಡಿಯವರ ಮನೆಗೆ ಹೋದ ಸಂದರ್ಭದಲ್ಲೂ ಆತ SIT ಅಧಿಕಾರಿಗಳಿಗೆ ಹೇಳಿದ್ದ. ಮತ್ತು ಆ ಜಾಗವನ್ನ ಕೂಡ SIT ಅಧಿಕಾರಿಗಳು ಮಹಜರು ಮಾಡ್ಕೊಂಡಿದ್ರು. 25 ಸಮಥಿಂಗ್ ಅವರು ವಿಡಿಯೋ ಏನೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ಆತನ ಹೇಳಿಕೆಗಳನ್ನ ದಾಖಲಿಸಿದ್ದಾರೆ ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಇದೆ. ಹಾಗಾಗಿ SITಗೆ ಇದು ಹೊಸ ವಿಚಾರ ಅನಿಸ್ತಾ ಇಲ್ಲ. ಆದರೆ ಸಾರ್ವಜನಿಕವಾಗಿ ಏನೆಲ್ಲ ಈಗ ಅಭಿಪ್ರಾಯಗಳು ಮೂಡ್ತಾ ಇದೆಯೋ ಅದಕ್ಕೆ ಪ್ರಭಾವವನ್ನು ಬೀರುವಂತ ಒಂದು ಪ್ರಯತ್ನ ಸದ್ಯ ಇದು ಕರಾವಳಿ ಭಾಗದಲ್ಲಿ ಅಥವಾ ರಾಜ್ಯಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡಿರೋದು ನಿಜ. ಇದರ ಒಂದು ಸರಣಿ ಅನ್ನುವಂಥದ್ದು ಮುಂದುವರಿಯುವಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಪ್ರಭು, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.